ಓಂ ಜಮದಗ್ನೇಶ್ವರಾಯ ನಮಃ. ಇವಾಗಿನ ವಿಚಾರ ಸವದತ್ತಿಯಲ್ಲಿ ದನ ಕರುಗಳ ಗೋಮಾತೆಗಳ ಮನಸ್ಸು ಚಿಗುರಿದೆ ಯಾಕೊತ್ತಾ ಮರಗಿಡಗಳು ಚಿಗುರುತ್ತವಲ್ವ ಅದೇ ಥರ. ಯಾಕಂದರೆ ಸವದತ್ತಿಯಲ್ಲಿ ಮಳೆ ಬರೋಕ್ಕೆ ಶುರುವಾಗಿ ಒಂದು 15 ದಿನ ಹತ್ತಿರ ಆಗಿದೆ. ಮಳೆ ಅಂದರೆ ಪಾಪ ದನ ಕರುಗಳು ಕೋಣಗಳಿಗೆ ಎಮ್ಮೆಗಳಿಗೆಲ್ಲ ತುಂಬ ಖುಷಿಯಾಗುತ್ತದೆ. ಯಾಕಂದರೆ ಹುಲ್ಲುಗಳೆಲ್ಲ ಹುಟ್ಟಿ ಹುಲ್ಲುಗಳೆಲ್ಲ ಬೆಳೆದು ಅವುಗಳ ಹೊಟ್ಟೆಗೆ ಮೇವಾಗುತ್ತದಲ್ಲ ವೀಕ್ಷಕರೇ, ಅದಕ್ಕೋಸ್ಕರ. ಸ್ವಲ್ಪ ಬೇಜಾರದ ವಿಚಾರ ಏನಂದರೆ ನೋಡಿ, ಇಲ್ಲಿ ಒಂದು ಎಮ್ಮೆ ಪಾಪ ಸತ್ತೇ ಹೋಗಿದೆ. ಕಾರಣ ಮೇವಿಲ್ಲದೆ ಇರ್ಬೋದು ಅಥವಾ ಇನ್ನಿತರ ಇರ್ಬೋದು. ಹಾಗೆ ಅದನ್ನು ನೋಡಿ ದುಃಖ ಪಡ್ತಾ ಇರುವಂತಹ ಗೋಮಾತೆ ನೋಡಿ, ಇಲ್ಲಿ ಈ ಗೋಮಾತೆ ಆ ಎಮ್ಮೆಯನ್ನು ನೋಡಿ ತುಂಬ ದುಃಖ ಪಡ್ತಾ ಇದೆ ನೋಡಿ. ನಾವು ಮನುಷ್ಯರು ಹೇಗೆ ಹತ್ತು ಸತ್ತೋದ್ರೆ ತಗೊಂಡೋಗಿ ಸುಟ್ಟಾಕ್ತಾರೆ ಅಲ್ವಾ, ಹಾಗೆ ಅಲ್ಲಿರೋ ನಾಯಿಗಳು ತುಂಬ ಖುಷಿಯಾಗಿದ್ದಾವೆ. ಕಾರಣ ಏನು ಗೊತ್ತಾ? ಆ ನಾಯಿಗಳು ಖುಷಿಯಾಗಿರ್ಲಿಕ್ಕೆ ಕಾರಣ ಆ ಸತ್ತೋಗಿರುವ ಎಮ್ಮೆಯ ಮಾಂಸವನ್ನು ತಿನ್ನಲಿಕ್ಕಾಗತ್ತಲ್ಲ. ನಾಯಿಗಳ ಮನಸ್ಸು ಕೂಡ ಚಿಗುರಿದೆ. ಒಂದೆರಡಲ್ಲ, 1 2 3 4 5 ನಾಯಿಗಳು ರೆಡಿಯಾಗಿದ್ದಾವೆ ಮಾಂಸಗಳನ್ನು ಕಿತ್ತು ತಿನ್ನಲಿಕ್ಕೆ. ಆದರೆ ಗೋಮಾತೆ ಮಾತ್ರ ತುಂಬ ದುಃಖಿತನಾಗಿ ಅದಕ್ಕೆ ಗೊತ್ತಾಗಿದೆ, ಗೋಮಾತೆಗೆ ಇದು ಸತ್ತೋಗಿದೆ ಅಂತ. ಮತ್ತು ಇಷ್ಟೆಲ್ಲ ಎಮ್ಮೆಗಳು ಕೋಣಗಳೆಲ್ಲ ಇರ್ಲಿಕ್ಕೆ ಕಾರಣ ಇದೇನೆ. ಏನು, ಇಲ್ಲಿ ಸತ್ತೋಗಿದೆಯಲ್ಲ, ಅದಕ್ಕೆ ತುಂಬ ಬೇಜಾರಲ್ಲಿರೋದು. ನಮ್ಮ ಒಂದು ಕುಟುಂಬದ ಸದಸ್ಯರು ಹೋದ್ರಲ್ಲ ಅಂತ ತುಂಬ ಬೇಜಾರಲ್ಲಿದ್ದಾರೆ ನೋಡಿ. ಇದು ಕೂಡ ತುಂಬ ಬೇಜಾರಲ್ಲಿದೆ ಪಾಪ. ಇವರ ಒಂದು ತಾಯಿಯಾಗಿತ್ತೇನು ಹೇಳಲಿಕ್ಕಾಗಲ್ಲ ಅಲ್ವಾ ಪಾಪ. ನಮ್ಮ ದೇಶದಲ್ಲಿ ವೀಕ್ಷಕರೇ ದುಡ್ಡಿಗೆ ಏನು ಕೊರತೆ ಇಲ್ಲ. ನಾನು ಯಾವ ವಿಚಾರಕ್ಕೆ ಬರ್ತೀನಿ ಅಂದರೆ, ಸಿದ್ದರಾಮಯ್ಯ ಹಾಗೆ ನಮ್ಮ DK ಶಿವಕುಮಾರ್ ಅವರೆಲ್ಲ ಮನಸ್ಸು ಮಾಡಿದರೆ ಇಲ್ಲೊಂದು 2 ಲಕ್ಷ ಕೆರೆನ ಮಾಡ್ಬೋದು. ದೊಡ್ಡ ದೊಡ್ಡ ಕೆರೆಗಳನ್ನು ನಿರ್ಮಾಣ ಮಾಡ್ಬೋದು. 1,000 ಅಡಿ ಉದ್ದ, 1,000 ಫೂಟ್ ಉದ್ದ, ಹಾಗೆ 1,000 ಫೂಟ್ ಅಗಲ ಮಾಡಿ ಕೆರೆ ಮಾಡಿ 2 ಲಕ್ಷ ಕೆರೆ, ಹಾಗೆ ಗೋಮಾತೆಗಳಿಗೆ, ಎಮ್ಮೆಗಳಿಗೆ, ಕೋಣೆಗಳಿಗೆಲ್ಲ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆಲ್ಲ ಮೇವಿಗೆ ಹುಲ್ಲು ಬೆಳೆಸೋ ಥರ ಒಂದು ಪಿಂಕ್ಲರ್ ಜೆಟ್ ಪಾಯಿಂಟ್ ಎಲ್ಲ ಮಾಡಿ, ಎಲ್ಲ ಅವ್ರದ್ದೇ ಅಲ್ವಾ, ಸರ್ಕಾರದ್ದೇ ಅಲ್ವಾ. ಇಡೀ ಕಾಡು ಬೆಟ್ಟ ನಾಡು, ಇಡೀ ಜಗತ್ತು, ಇಡೀ ನಮ್ಮ ಕರ್ನಾಟಕ ಭಾರತ ದೇಶ ಎಲ್ಲ ಸರ್ಕಾರದ ಹಿಡಿತದಲ್ಲೇ ಇದೆ ಅಲ್ವಾ. ನಮ್ಮ ಕರ್ನಾಟಕದಲ್ಲಿ ನಾನು ಹೇಳ್ತಾ ಇರೋದು ವೀಕ್ಷಕರೇ, DK ಶಿವಕುಮಾರ್, ಸಿದ್ದರಾಮಯ್ಯ ಅವರೆಲ್ಲ ಮನಸ್ಸು ಮಾಡಿದರೆ 2 ಲಕ್ಷ ಕೆರೆ, ಹಾಗೆ ದನಗಳಿಗೆ ಹುಲ್ಲು ಬೆಳೀಲಿಕ್ಕೆ ಒಂದು ಒಳ್ಳೆಯ ಜಾಗ, ಫಲವತ್ತಾದ ಭೂಮಿಯನ್ನು ರೆಡಿ ಮಾಡ್ಬೋದು ವೀಕ್ಷಕರೇ, ಮನಸ್ಸು ಮಾಡಿದರೆ.
ಅದರಿಂದ ಅವರಿಗೂ ಒಳ್ಳೆ ದೊಡ್ಡ ಹೆಸರೇ ಬರುತ್ತೆ. ಏನಂತೀರಿ? ಇದೆಲ್ಲ ಅವ್ರು ಮಾಡಬೇಕು. ಇವತ್ತಿನ ದಿನ ನಾವು ಮಾಡಬೇಕಂದ್ರೆ ನಮ್ಮ ಹತ್ರ ಅವ್ರ ಕೈಲಿದ್ದಷ್ಟು ಭೂಮಿನೂ ಇಲ್ಲ, ಅವ್ರ ಕೈಲಿದ್ದಷ್ಟು ದುಡ್ಡು ಇಲ್ಲ, ಅವ್ರ ಕೈಲಿದ್ದಷ್ಟು ಜನ ಸಾಮ್ರಾಜ್ಯನೂ ಇಲ್ಲ ವೀಕ್ಷಕರೇ. ಅರ್ಥ ಆಯ್ತು? ಇಲ್ಲ ಅಂದರೆ ನಾನೇ ಖುದ್ದಾಗಿ ನಿಂತು ಮಾಡಿಬಿಡ್ತಿದ್ದೆ. ಎಲ್ಲರೂ ಹೇಳಿ ಓಂ ಪರಶುರಾಮಾಯ ನಮಃ, ಜಮದಗ್ನೇಶ್ವರಾಯ ನಮಃ. ಇದು ಪರಶುರಾಮರು ಜಮದಗ್ನಿಯವರೆಲ್ಲ ಓಡಾಡಿದಂತಹ ಜಾಗ ಸೌದತ್ತಿ ವೀಕ್ಷಕರೇ. ಓಂ ಪರಶುರಾಮಾಯ ನಮಃ, ಜಮದಗ್ನೇಶ್ವರಾಯ ನಮಃ, ಪರಶುರಾಮಾಯ ನಮಃ, ಜಮದಗ್ನೇಶ್ವರಾಯ ನಮಃ. ಹಾಗೆ ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿಕೊಳ್ಳಿ ವೀಕ್ಷಕರೇ. ತುಂಬ ದುಃಖ ಆಯಿತು. ಅವುಗಳ ದುಃಖ ನೋಡಿ ನನಗೂ ದುಃಖ ಆಯಿತು. ಯಾಕಂದರೆ ಇವುಗಳಲ್ಲಿರುವಂತಹ ಮಾನವೀಯತೆ ಇವತ್ತಿನ ದಿನ ನಮ್ಮ ಮನುಷ್ಯರಲ್ಲಂತೂ ಇಲ್ಲವೇ ಇಲ್ಲ. ಏನಂತೀರಿ? ಓಂ ನಮಃ ಶಿವಾಯ, ಶ್ರೀ ದುರ್ಗಾಯ ನಮಃ, ಪರಶುರಾಮಾಯ ನಮಃ, ಜಮದಗ್ನೇಶ್ವರಾಯ ನಮಃ.